You know, some people say money is evil. ಕೆಲವು ಜನ ಹೇಳ್ತಾರೆ ಹಣ ಅದು ದುಷ್ಟವಾದದ್ದು ಎಂಬುದಾಗಿ. Because Bible says ಯಾಕಂದ್ರೆ the ಸತ್ಯವೇದ love of ಹೇಳ್ತದೆ money is evil. ಹಣದ ಬಗ್ಗೆ ಇರುವಂತಹ ಮೋಹವು ಅದು ದುಷ್ಟಕರವಾದದ್ದು ಎಂಬುದಾಗಿ. Okay, so they think money itself is evil. ಹಾಗೆ ಅವರು ಅನ್ಕೊಳ್ತಾರೆ ಹಣವೇ ಅದು ದುಷ್ಟಕರವಾದ ಸಂಗತಿ ಅಂತ. Some people say ಕೆಲವು ಜನ ಹೇಳ್ತಾರೆ no, God wants us to have money. ದೇವರು ಬಯಸ್ತಾನೆ ನಾವು ನಮಗೆ ಹಣ ಇರಬೇಕು ಅಂತ. But whatever they fight, ಆದ್ರೆ ಅವರು ಏನೇ ಜಗಳವಾಡಿದ್ರು ಕೂಡ it doesn't change the fact that not a single day passes by without the currency in our hand. ನಮ್ಮ ಕೈಯಲ್ಲಿ ಒಂದು ದಿನ ಕೂಡ ಹಣ ಇಲ್ಲದೆ ಒಂದು ದಿನ ಕೂಡ ದಾಟುವುದಿಲ್ಲ ರೀ. Anybody has lived at least 2 days without spending 1 rupee? 1 ರೂಪಾಯಿ ಆದ್ರೂ ಖರ್ಚು ಮಾಡದೆ ಯಾರಾದ್ರೂ 2 ದಿನ ಆದ್ರೂ ಜೀವಿಸಿದ್ದೀರಾ? May I see your hands? ಅಂತವರ ನಿಮ್ಮ ಕೈಗಳನ್ನು ನಾವು ನೋಡಬಹುದ್ರಿ? If you are still small, I would like to adopt you because you are expenseless child. ನೀವು But if ಇನ್ನೂ you are a big man, then I want to ಚಿಕ್ಕವರಾಗಿದ್ರೆ be adopted because you know how to live without money. ಒಂದು ವೇಳೆ ನೀವು ಚಿಕ್ಕ ಮಗುವಾಗಿದ್ರೆ ನಾನು ನಿಮ್ಮನ್ನು ದತ್ತಕ್ಕೆ ತಗೊಳ್ಳಿಕ್ಕೆ ಮನಸ್ಸು ಮಾಡ್ತೇನೆ, ಯಾಕಂದ್ರೆ ನಿಮ್ಗೆ ಖರ್ಚೇ ಇಲ್ಲ. ಒಂದು ವೇಳೆ ನೀವು ಬೆಳೆದವರು ಬಿಸ್ನೆಸ್ ಇರೋದಾಗಿದ್ರೆ ನನ್ನನ್ನೇ ದತ್ತಕ್ಕೆ ತಗೊಂಡ್ಬಿಡ್ರಿ, ಯಾಕಂದ್ರೆ ನಿಮಗೆ ದುಡ್ಡು ಇಲ್ಲದೆ ಬದುಕೋದು ಗೊತ್ತು. Do you know about 2350 times in the Bible, according to one study, ಒಂದು ಅಧ್ಯಯನದ ಅನುಗುಣವಾಗಿ 2350 ಬಾರಿ 2350 times it is written in the Bible about the money matters. 2350 ಬಾರಿ ಹಣದ ವಿಷಯವಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. No other topic in the Bible is written, mentioned so many, not even faith, not even hell is mentioned so many times. ಸಹಾಯ ಮತ್ತು ನಂಬಿಕೆಯ ಬಗ್ಗೆ ಕೂಡ ಇಷ್ಟು ಹೆಚ್ಚಾಗಿ ಬೈಬಲ್ ನಲ್ಲಿ ಬರೆಯಲ್ಪಟ್ಟಿಲ್ಲ. Now, if Bible is mentioning so many times about this, ಒಂದು ವೇಳೆ ಸತ್ಯವೇದವು ಅನೇಕ ಬಾರಿ ಒಂದೇ ವಿಷಯದ ಬಗ್ಗೆ ಇಷ್ಟು ಮಾತನಾಡ್ತಾ then ಇರುವುದಾಗಿದ್ರೆ surely this is something very important, dangerous or very good or something. ಹಾಗಿರುವುದಾಗಿದ್ರೆ ಇದು ಅತಿ ಪ್ರಾಮುಖ್ಯವಾದದ್ದು, ಗಂಭೀರವಾದದ್ದು ಮತ್ತು ಅಷ್ಟೇ ಮುಖ್ಯವಾದದ್ದು ಕೂಡ ಆಗಿದೆ. Because the more you talk about one topic, ಯಾಕಂದ್ರೆ ಎಷ್ಟು ಹೆಚ್ಚಾಗಿ ನೀವು ಒಂದೇ ವಿಷಯದ ಬಗ್ಗೆ ಮಾತನಾಡ್ತೀರೋ that means there is more importance to that subject. ಅದರ ಅರ್ಥ ಆ ಒಂದು ವಿಷಯಕ್ಕೋಸ್ಕರ ತುಂಬಾ ಪ್ರಾಮುಖ್ಯತೆ ಕೊಡಲ್ಪಟ್ಟಿದೆ ಅಂತ. Are you with me? ನಮ್ಮೊಟ್ಟಿಗಿದ್ದೀರಿ? I don't think today is a subject that you can go to sleep. ನಾನು ಅನ್ಕೊಳ್ಳೋದಿಲ್ಲ ಈ ದಿನ ನಾನು ಹೇಳ್ತಾ ಇರುವಂತ ವಿಷಯವನ್ನ ಕೇಳಿ ನೀವು ನಿದ್ರಿಸ್ತೀರಾ ಅಂತ. No way. ಎಂದು ಇಲ್ಲ ರೀ. Because it is about money. ಯಾಕಂದ್ರೆ ನಾನು ಹೇಳ್ತಾ ಇರುವಂತ ವಿಷಯ ಹಣದ ಬಗ್ಗೆ. Listen to me. ಇಲ್ಲ ರೀ, ಅದ್ರ ಗಮನ ಇಟ್ಟು ಕೇಳಿಸ್ಕೊಳ್ರಿ. This is something important. ಇದು ಅತಿ ಪ್ರಾಮುಖ್ಯವಾದ ವಿಷಯ. And no way it is about giving, my dear. ಮತ್ತು ಅದು ಎಲ್ಲಿಯೂ ಕೊಡುವಿಕೆ ಬಗ್ಗೆ ಈ ದಿನ ಅಲ್ಲ. But it is about how to deal with it. ಆದ್ರೆ ಅದರೊಟ್ಟಿಗೆ ಹೇಗೆ ವ್ಯವಹರಿಸಬೇಕು ಅನ್ನೋದು. For an alcoholic, ಒಬ್ಬ ಕುಡುಕನಿಗೆ money means ಹಣ ಅಂತಂದ್ರೆ alcohol. ಅದು ಸರಾಯಿಯಾಗಿದೆ. ಕುಡುಕನಿಗೆ ಒಬ್ಬ ಕುಡುಕನಿಗೆ ದುಡ್ಡು ಕೈಯಲ್ಲಿ ಬಂದ್ರೆ ದುಡ್ಡು ಕಾಣಂಗಿಲ್ಲ, ಗ್ಲಾಸ್ ಕಾಣುತ್ತೆ. एक पीने वाले आदमी को जब हाथ में पैसा आता है उसको वो पैसा इस तरह दिखाई नहीं देता, लेकिन वो दारू की तरह दिखाई देता है. The gold lovers, ಬಂಗಾರವನ್ನು ಪ್ರೀತಿಸುವಂತವರು, ಒಂದು ಬೋನಸ್ ಬಂದ್ಬಿಟ್ರೆ ಅವ್ರಿಗೆ ಬೇರೆ ಏನು ಕಾಣಲ್ಲ, ಬೋನಸ್ ನಲ್ಲಿ ಬರೀ ಬಂಗಾರ ಕಾಣ್ತಾ ಇರ್ತದೆ. एक बोनस आ जाता है तो उस बोनस में भी उनको सोना ही दिखाई देता है. But to a hungry man, ಆದ್ರೆ ಒಬ್ಬ ಹಸಿದಂತ ವ್ಯಕ್ತಿಗೆ money means food. ಹಣ ಅಂತಂದ್ರೆ ಆತನಿಗೆ ಆಹಾರ, ಊಟ. But to a sick man, ಆದ್ರೆ ಒಬ್ಬ ರೋಗಗ್ರಸ್ತನಿಗೆ money means treatment. ಹಣ ಅಂತಂದ್ರೆ ಆತನಿಗೆ ಚಿಕಿತ್ಸೆ ಅಲ್ವಾ? ಸರಿ. But to the man in loan, ಆದ್ರೆ ಸಾಲದಲ್ಲಿರುವಂತ ವ್ಯಕ್ತಿಗೆ money means freedom. ಹಣ ಅಂತಂದ್ರೆ ಆ ಬಿಡುಗಡೆಯಾಗಿದೆ. So it is not the money with whether it is good or bad. ಅದಕ್ಕೋಸ್ಕರ ಹಣ ಅದು ಒಳ್ಳೆಯದೋ ಅಥವಾ ಕೆಟ್ಟದೋ ಎಂಬುದಾಗಿ ಅಲ್ಲ. It is the hand that handles it. ಅದನ್ನ ವ್ಯವಹರಿಸುವಂತ ಕೈಗಳು ಅದರ ಬಗ್ಗೆ ಆಗಿದೆ. I believe you are listening to this now. That's why I said, when I said money, I'm not going to talk about tithes, I'm not going to talk about giving, I'm going to talk about a small or a big or a medium sized fire which is in your purse. How to handle that fire. ಅದಕ್ಕೋಸ್ಕರ ಹಣ ಅಂತ ಹೇಳುವಾಗ ದಶಮಾಂಶ ಕಾಣಿಕೆ ಅದರ ಬಗ್ಗೆ ನಾನು ಹೇಳ್ತಾ ಇಲ್ಲ, ಆದ್ರೆ ನಿಮ್ಮ ಪಾಕೆಟ್ ಅಲ್ಲಿರುವಂತ ಒಂದು ಬೆಂಕಿಯ ವಿಷಯ ಅದಾಗಿದೆ, ಅದನ್ನ ಹೇಗೆ ನಾವು ಅದಕ್ಕೆ ವ್ಯವಹರಿಸಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. You can pull it out and make a good cooking with the same fire, but if the same fire, if you don't have control over it, it can burn your house. ಅದೇ ಆ ಬೆಂಕಿಯನ್ನು ತೆಗೆದು ಒಳ್ಳೆ ಒಂದು ಆಹಾರವನ್ನ ನಾವು ಮಾಡಬಹುದ್ರಿ, ಆದ್ರೆ ಸರಿಯಾದ ರೀತಿಯಲ್ಲಿ ಅದರೊಟ್ಟಿಗೆ ವ್ಯವಹರಿಸದೆ ಹೋದ್ರೆ ನಮ್ಮ ಇಡೀ ಮನೆಯನ್ನು ಸುಟ್ಟು ಹಾಕುತ್ತೆ. ನಿಮ್ಮ ಮನೆಯನ್ನು ಸುಟ್ಬಿಡ್ತದಲ್ಲ, ನಮ್ಮ ಮನೆಯನ್ನು ಸುಟ್ಬಿಡ್ತದೆ. ಅದೇ ಬೆಂಕಿ ನಮ್ಮ ಮನೆಯನ್ನು ಸುಟ್ಬಿಡುತ್ತೆ. Are you with me? ನಮ್ಮೊಟ್ಟಿಗೆ ಇದ್ದೀರಿ? So I put it in two
3 categories. ಅದನ್ನ 3 ರೀತಿಯಾಗಿ ನಾನು ಅದನ್ನ ವಿಸ್ತರಿಸುತ್ತೇನೆ. I believe in over 2 weeks we should be able to finish. ನಾನು ಅನ್ಕೊಳ್ತೇನೆ 2 ವಾರದಲ್ಲಿ ಈ ವಿಷಯವನ್ನ ನಾನು ಮುಗಿಸಿಕೊಳ್ಳಬಹುದು ಅಂತ. And I believe ಮತ್ತು ನಾನು ನಂಬ್ತೇನ್ರಿ, at the end of these 3 sessions you will be able to see towards your note with a different angle, with a different perspective. ಈ 3 ಸೆಷನ್ಗಳು ಮುಗಿಯೋದ್ರೊಳಗಾಗಿ ನಿಮ್ಮ ಕೈಯಲ್ಲಿರುವಂತಹ ಒಂದು ಹಣ, ಒಂದು ನೋಟ್ ಅನ್ನ ನೀವು ಬೇರೆ ರೀತಿಯಾಗಿ ವ್ಯತಿರಿಕ್ತವಾದ ರೀತಿಯಲ್ಲಿ ನೋಡ್ಲಿಕ್ಕಾಗತ್ತೆ. Amen. Amen. Hallelujah. 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 Now ಈಗ what we are going to learn in 2 or 3 weeks is going to change the way we handle our money. ಈ 2-3 ವಾರಗಳಲ್ಲಿ ನಾವು ಏನನ್ನ ಕಲಿಲಿಕ್ಕೆ ಹೋಗ್ತಾ ಇದ್ದೇವೋ, ಏನನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೋ, ಅದು ನಾವು ನಮ್ಮ ಹಣವನ್ನ ಯಾವ ರೀತಿಯಾಗಿ ಅದರೊಟ್ಟಿಗೆ ನಾವು ವ್ಯವಹರಿಸಬೇಕೆಂಬುದಾಗಿ ನಾವು ಕಲಿಲಿಕ್ಕೆ ಇದ್ದೇವೆ. So I try to put it in 3 categories. ಅದನ್ನ 3 ರೀತಿಯಾಗಿ ನಾನು ಅದನ್ನ ಇಡುವುದಕ್ಕಾಗಿ Number 1, ಮೊದಲನೇದಾಗಿ right to possess money. ಸರಿಯಾದ ರೀತಿಯಲ್ಲಿ ಹಣವನ್ನ ಇಟ್ಟುಕೊಳ್ಳುವಂತದ್ದು. Do we have a right to possess money? ಹಣವನ್ನ ಹೊಂದಿಕೊಳ್ಳುವಂತ ಅಧಿಕಾರ ನಮಗಿದೆಯೋ? Is it righteous to possess money? ಹಣವನ್ನ ಹೊಂದಿಕೊಳ್ಳುವುದು ನೀತಿವಂತಿಕೆ ಆಗಿದೆಯೋ? Is it good to have money? ಹಣವನ್ನ ಇಟ್ಟುಕೊಳ್ಳುವುದು ಒಳ್ಳೆಯದಾಗಿದೆಯೋ? You will say you are the first person asking this question in my life. ನನ್ನ ಜೀವಿತದಲ್ಲಿ ಈ ಪ್ರಶ್ನೆಯನ್ನು ಕೇಳ್ತಾ ಇರುವಂತ ಮೊದಲನೇ ವ್ಯಕ್ತಿ ನೀವಾಗಿದ್ದೀರಾ. Who says it is wrong to have money? ಹಣ ಇಟ್ಟುಕೊಳ್ಳೋದು ತಪ್ಪು ಅಂತ ಯಾವ ವ್ಯಕ್ತಿ ಹೇಳ್ತಾರೆ? Today everything in the world is about money. One cup of tea is money. ಈ ದಿನ ಲೋಕದಲ್ಲಿ ನೋಡುವುದಾಗಿದ್ರೆ ಎಲ್ಲವೂ ಹಣದ ಮೂಲಕ ನಡೆಯುವಂತದ್ದು. ಒಂದು ಕಪ್ ಚಹಾ ಕುಡಿಬೇಕಾದ್ರೂ ನಮಗೆ ಹಣ ಬೇಕು. One small baja is money. ಒಂದು ಚಿಕ್ಕ ಒಂದು ಬಜಿ ತಿನ್ನಬೇಕಂದ್ರೂ ಕೂಡ ಅದಕ್ಕೆ ಹಣ ಇದೆ. Number 1, right to possess money. ಮೊದಲನೇದಾಗಿ ಸರಿಯಾದ ರೀತಿಯಲ್ಲಿ ಹಣವನ್ನು ಇಟ್ಟುಕೊಳ್ಳಲಿಕ್ಕೆ ಬೇಕಾದ ಅಧಿಕಾರ. ಎರಡನೇದಾಗಿ the way to regard money. How to regard money. ದುಡ್ಡನ್ನ ಏನಂತ ಮಿಸ್ಟರ್ ಅಂತನೋ ಮಿಸ್ಸಸ್ ಅಂತನೋ ಇಟ್ ಅಂತನೋ ಅಥವಾ ಎಷ್ಟು ಇಂಪಾರ್ಟೆಂಟ್ ಅಂತ ಎಣಿಸೋದು. ಕೆಲವರಿಗೆ ಹಣ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಹೆಂಡತಿ ಮೇಲೆ ಮಮತೆ ಇರಲ್ಲ. ಹಣವನ್ನ ಎಷ್ಟು ಪ್ರಾಮುಖ್ಯ ಎಂಬುದಾಗಿ ಎಣಿಸುವಂತದ್ದು ಅಲ್ವಾ? ಸರಿಯಾಗಿದ್ದೇವಾ? ನೇರವಾಗಿ ಹಣ ಇರ್ಲಿಕ್ಕಿಲ್ಲ ರೀ, ತಪ್ಪು ತಿಳ್ಕೊಳ್ಬೇಡ್ರಿ. ಕಾರ್ ಅಂದ್ರೆ ಯದಿ ಕಾರ್ ಕೈತೆ ಹೈ ತೋ ದುಡ್ಡು, उसका मतलब पैसा हो जाता है. ಕಾರಿಗೆ ಏನಾದ್ರೂ ನಾನು ಆ ತರ ಇದ್ದೆ. उस तरह मैं था. ಫ್ಯಾಮಿಲಿ ಆಗಿ if we are going together as a family, ಒಂದ್ ವೇಳೆ ಕುಟುಂಬವಾಗಿ ನಾವು ಎಲ್ಲೋ ಹೋಗ್ತಾ ಇರುವುದಾಗಿದ್ರೆ, you know when you are going alone, ನೀವು ನೋಡ್ರಿ, ನೀವು ಒಬ್ಬರೇ ಒಂಟಿಯಾಗಿ ನೀವು ಹೋಗುವಾಗ, men, it is said like a car or the bike is man's second wife. ಈ ರೀತಿಯಾದ ಒಂದು ಹೇಳಿಕೆ ಇದೆ. ಕಾರ್ ಮತ್ತು ಬೈಕು ಒಬ್ಬ ಪುರುಷನ ಅದು ಎರಡನೇ ಹೆಂಡತಿ ಆಗಿರ್ತದೆ ಅಂತ. we rub it and rub it and rub. ಅದನ್ನ ಚೆನ್ನಾಗಿ ಅದನ್ನ ಊದಿ ಅದನ್ನ ಸ್ವಚ್ಛ ಮಾಡಿ ಅದನ್ನ ಸ್ವಚ್ಛವಾಗಿರ್ತಾರೆ. May not be your husband, at least some are like that. ಬಹುಶಃ ನಿಮ್ಮ ಗಂಡಂದಿರು ಹಾಗಿರ್ಲಿಕ್ಕಿಲ್ಲ, ಆದ್ರೆ ಕೆಲವರು ಹಾಗಿರ್ತಾರೆ. So the moment I am going together as a family, ಕುಟುಂಬವಾಗಿ ಒಟ್ಟಿಗೆ ಹೋಗುವಾಗ, the moment they get into my car, ಯಾವ ಕ್ಷಣ ಅವರು ನನ್ನ ಕಾರಲ್ಲಿ ಬರ್ತಾರೋ, my first notice goes no eating in my car. ನನ್ನ ಮೊದಲನೇ ನೋಟಿಸ್ ಆಗ ಹೇಳ್ತೇನೆ, ಕಾರ್ನಲ್ಲಿ ಯಾರು ಏನು ತಿನ್ನಬಾರದು ಅಂತ. Catherine eats biscuit, half biscuit goes inside her and half of it falls on the floor. ಕ್ಯಾಥರಿನ್ ಬಿಸ್ಕೆಟ್ ತಿಂತಾ ಇರ್ತಾಳೆ, ಒಂದು ಅರ್ಧ ಬಿಸ್ಕೆಟ್ ಬಾಯಲ್ಲಿ ಹೋಗಿರುತ್ತೆ, ಅರ್ಧ ಬಿಸ್ಕೆಟ್ ಕೆಳಗಡೆ ಬಿದ್ಬಿಡುತ್ತೆ. Some husbands take it to the next level. ಕೆಲವು ಗಂಡಂದಿರು ಇನ್ನೂ ಒಂದು ಮುಂದಿನ ಮಟ್ಟಕ್ಕೆ ಅವರು ಅದನ್ನ ತಕೊಂಡು ಹೋಗ್ತಾರೆ. Get out of my car. ಅವರು ಜೋರಾಗಿ ಅವರು ಕೂಗಾಡಿ ಅಲ್ಲಿಂದ ನನ್ನ ಕಾರ್ ಬಿಟ್ಟು ಕೆಳಗಿಳಿ ಅಂತ ಹೇಳ್ಬಿಡ್ತಾರೆ. They have not reached the picnic spot. ಅವರು ಇನ್ನೂ ಹೋಗಬೇಕಾದಂತ ಪಿಕ್ನಿಕ್ ಸ್ಪಾಟ್ ಅನ್ನು ಮುಟ್ಟಿಲ್ಲ. The wife will say, get down, put me in the bus, I'll go back home. ಅವ್ರ ಹೆಂಡತಿ ಹೇಳ್ತಾರೆ, ನನ್ನ ಇಲ್ಲೇ ಕೆಳಗಿಳಿಸು, ನಾನು ಬಸ್ ಏರಿ ನಾನು ಹೋಗ್ಬಿಡ್ತೇನೆ ಮನೆಗೆ ಅಂತ. So how to regard money? ಹಾಗಿರುವುದಾದ್ರೆ ಹಣವನ್ನ ಏನೆಂಬುದಾಗಿ ಅರ್ಥ ಮಾಡಿಕೊಳ್ಳುವಂತದ್ದು. Are you with me? ನಮ್ಮೊಟ್ಟಿಗೆ ಇದ್ದೀರಾ? I believe it is going to help us a lot. ನಾನು ನಂಬ್ತೇನೆ ಇದು ನಮ್ಮೆಲ್ಲರಿಗೆ ಸಹಾಯವಾಗ್ತದೆ ಅಂತ. And I believe you will be helped greatly with this. ಮತ್ತು ನಾನು ನಂಬ್ತೇನೆ ನಿಮಗೂ ಕೂಡ ತುಂಬಾ ಸಹಾಯವಾಗಲಿಕ್ಕಿದೆ ಅಂತ. ಮೂರನೇದಾಗಿ, how to use money. ಹಣವನ್ನ ಹೇಗೆ ಉಪಯೋಗಿಸುವುದು. When I say that, ನಾನು ಅದನ್ನ ಹೇಳುವಾಗ, I am not going to load over your control. ನಿಮ್ಮ ಮೇಲೆ ಒಂದು ಕಂಟ್ರೋಲ್ ಅನ್ನು ಇಡುವುದಕ್ಕಾಗಿ ನಾನು ಹೋಗ್ತೇನೆ. No, I am not going to bombard over you the fear. ಒಂದು ಭಯದ ಮಾತುಗಳನ್ನ ನಿಮ್ಮ ಮೇಲೆ ನಾನು ಹಾಕ್ಲಿಕ್ಕಿಲ್ಲ. But I am going to show you the scripture that gives us wisdom how to handle money for our own good. ಆದ್ರೆ ನಮ್ಮದೇ ಒಳ್ಳೆತನಕ್ಕೋಸ್ಕರ ಈ ಹಣದ ಬಗ್ಗೆ ನಾವು ಹೇಗೆ ನಾವು ಜಾಗರೂಕತೆಯಿಂದ ಅದನ್ನ ಉಪಯೋಗಿಸಬೇಕು ಅನ್ನೋದ್ರ ಬಗ್ಗೆ ವಾಕ್ಯದ ಮೂಲಕ ನಾನು ಇದನ್ನ ಮಾತನಾಡಲಿಕ್ಕೆ. For example, ಉದಾಹರಣೆಯಾಗಿ, a man when he gets a promotion, ಒಬ್ಬ ವ್ಯಕ್ತಿಗೆ ಪ್ರಮೋಷನ್ ಸಿಕ್ಕುವಾಗ, he thinks of a better car. ಆತನು ಒಂದು ಒಳ್ಳೆ ಕಾರಿನ ಬಗ್ಗೆ ಯೋಚಿಸ್ತಾನೆ. But if a wife gets a promotion, ಆದ್ರೆ ಹೆಂಡತಿಗೆ ಪ್ರಮೋಷನ್ ಸಿಕ್ಕುವಾಗ, she thinks of a better microwave in the kitchen. ಅವಳು ಅಡಿಗೆ ಮನೆಯಲ್ಲಿ ಒಂದು ಇನ್ನೂ ಒಳ್ಳೆ ಮೈಕ್ರೋವೇವ್ ಅನ್ನು ತಕೊಳ್ಳೋದ್ರ ಬಗ್ಗೆ ವಿಚಾರ ಮಾಡ್ತಾಳೆ. We are two different things. ನಾವು ಎರಡು ರೀತಿಯಾದ ವ್ಯತ್ಯಾಸವುಳ್ಳ ವ್ಯಕ್ತಿಗಳು.
Are you interested in this topic? ಈ ವಿಷಯದಲ್ಲಿ ನೀವು ಆಸಕ್ತರಾಗಿದ್ದೀರಾ? Or otherwise I am happy to preach about intercession, no problem. ಇಲ್ಲ ಅಂತಂದ್ರೆ ನಾನು ಒಂದು ಪ್ರಾರ್ಥನೆ ಬಗ್ಗೆ ನಾನು ಬೋಧಿಸ್ತೇನೆ. It's a very holy subject. ಅದು ತುಂಬಾ ಪರಿಶುದ್ಧವಾದಂತ ವಿಷಯ. But do you understand what I am sharing with you? ಆದ್ರೆ ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಾ ನಾನು ನಿಮ್ಮೊಟ್ಟಿಗೆ ಯಾವ ವಿಷಯ ಹಂಚಿಕೊಳ್ತಾ ಇದ್ದೇನಂತ? I am also learning with you. ನಾನು ಕೂಡ ನಿಮ್ಮೊಟ್ಟಿಗೆ ಇದನ್ನ ಕಲಿತಾ ಇದ್ದೇನೆ. Oh, the moment I used to get some fat money, I used to go mad. ಯಾವ ಕ್ಷಣ ನನ್ನ ಕೈಯಲ್ಲಿ ಒಂದು ದಪ್ಪನೆ ಒಂದು ಹಣದ ಒಂದು ಬಂಡಲ್ ಸಿಕ್ಕತ್ತು ನಾನು ಹುಚ್ಚನಾಗಿ ಬಿಡ್ತೇನೆ. 2 days I used to be online marketing, online. 2 ದಿನ ನಾನು ಆನ್ಲೈನ್ ಮಾರ್ಕೆಟಿಂಗ್ ಆನ್ಲೈನ್ ಅಲ್ಲಿ ಎಲ್ಲ ಖರೀದಿ ಮಾಡ್ತಾ ಇರ್ತೇನೆ. And she will get a message because I will give her number. ಮತ್ತು ನನಗೆ ಎಲ್ಲ ಮೆಸೇಜ್ಗಳು ಬರ್ತಾ ಇರ್ತಾವ್ರಿ ಯಾಕಂದ್ರೆ ಇವರು ನನ್ನ ನಂಬರ್ ಕೊಟ್ಟಿರ್ತಾರೆ. She will call me and say ಮತ್ತೇನು ಆರ್ಡರ್ ಮಾಡಿದ್ರಿ? ನಾನು ಕರೆ ಮಾಡಿ ಕೇಳ್ತೇನೆ ಮತ್ತೇನು ಆರ್ಡರ್ ಮಾಡಿದ್ರಿ? I said nothing. I'll never tell her the price. ಇವರು ನನಗೆ ಅದರ ಮೊತ್ತ ಎಷ್ಟು ಏನು ಖರೀದಿ ಮಾಡ್ತಾರೆ ಅಂತ ಹೇಳೋದಿಲ್ಲ ರೀ. But I will tell her how important it is. ಆದ್ರೆ ಅದು ಎಷ್ಟು ಪ್ರಾಮುಖ್ಯವಾಗಿದೆ ಅಂತ ಅದರ ಬಗ್ಗೆ ಹೇಳ್ತಾರೆ. And then I will use it for 2 months, 3 months, then it is in the corner. ಆ ನಂತರ 2 ತಿಂಗಳು 3 ತಿಂಗಳು ಅದನ್ನ ಉಪಯೋಗ ಮಾಡ್ತಾರೆ ಮತ್ತೆ ಅದು ಒಂದು ಮೂಲೆಯಲ್ಲಿ ಇರ್ತದೆ. ಘರ್ ಘರ್ ಕಾ ಕಹಾನಿ ನಾ? ಮನೆ ಕತೆ ಹೌದಲ್ರಿ? ನಾ? ಹೌದ್ರಿ. Amen. Amen. But then the Bible says we are not called to live according to the world. ನಾವು ಲೋಕದ ಅನುಸಾರವಾಗಿ ಜೀವಿಸುವುದಕ್ಕಾಗಿ ಕರೆಯಲ್ಪಟ್ಟಂತವರಲ್ಲ. Our money management is different. ನಮ್ಮ ಒಂದು ಹಣದೊಟ್ಟಿಗೆ ವ್ಯವಹರಿಸುವಂತ ರೀತಿ ಅದು ವ್ಯತ್ಯಾಸವಾಗಿದೆ. That is blessing. ಅದು ಆಶೀರ್ವಾದಕರವಾಗಿದೆ. That is increasing. ಅದು ಸಮೃದ್ಧಿ ಆಗುವಂತ. Not the way the world says. ಲೋಕವು ಹೇಳುವ ರೀತಿಯಲ್ಲಿ ಅಲ್ಲ. So we are going to deal with these 3 issues. ಈ ದಿನ ನಾವು ಈ 3 ವಿಷಯಗಳಲ್ಲಿ ನಾವು ವ್ಯವಹರಿಸಲಿಕ್ಕಿದ್ದೇವೆ. And I believe it's going to be a great help for each one of us. ಮತ್ತು ನಾನು ನಂಬ್ತೇನೆ ನಮ್ಮ ಪ್ರತಿಯೊಬ್ಬರಿಗೆ ಇದು ಸಹಾಯವಾಗಲಿಕ್ಕಿದೆ. Number 1, right to possess money. ಮೊದಲನೇದಾಗಿ ಹಣದ ಬಗ್ಗೆ ಇರುವಂತ ಒಂದು ಅಧಿಕಾರ. No. ಹಣವನ್ನ ಹೊಂದಿಕೊಳ್ಳುವುದಕ್ಕೆ ನಮ್ಮ ಹಕ್ಕು. ಹಣವನ್ನ ಹೊಂದಿಕೊಳ್ಳುವುದಕ್ಕೆ ಇರುವಂತ ನಮ್ಮ ಹಕ್ಕು. The way to regard money. ದುಡ್ಡನ್ನ ಯಾವ ದೃಷ್ಟಿಯಿಂದ ನೋಡಬೇಕು. The way to use money. ಹಣವನ್ನ ಯಾವ ರೀತಿಯಾಗಿ ಉಪಯೋಗಿಸಬೇಕು. Amen. The right to possess money. ನನಗೆ ಹಣವನ್ನ ಇಟ್ಟುಕೊಳ್ಳುವಂತ ಅರ್ಹತೆ. ನನಗೆ ಹಣವನ್ನ ಇಟ್ಟುಕೊಳ್ಳುವುದಕ್ಕಾಗಿ ಇರುವಂತ ಹಕ್ಕು. ನನಗೆ ಹಣ ಇಟ್ಟುಕೊಳ್ಳುವಂತ ಹಕ್ಕಿದೆ. ಕೆಲವೊಂದು ಮನೆಯಲ್ಲಿ ಸ್ತ್ರೀಯರಿಗೆ ಹಣ ಇಟ್ಟುಕೊಳ್ಳುವಂತ ಹಕ್ಕೇ ಇರಲ್ಲ, ಅದೆಲ್ಲ ಗಂಡ ಅಥವಾ ಅತ್ತೆ. ಇನ್ನು ಕೆಲವು ಮನೆಯಲ್ಲಿ ಅತ್ತೆ ಗಂಡ 0, ಎಲ್ಲ ಹೆಂಡತಿ ಕೈಯಲ್ಲೇ ಚಾವಿ. ಇನ್ನು ಕೆಲವೊಂದು ಮನೆಯಲ್ಲಿ ಸಾರಿ ನಿಮ್ಮ ಬಗ್ಗೆ ಮಾತಾಡ್ತಾ ನಾನು ಹೇಳಿದೆ ಮಾತಾಡದಂತ ಮತ್ತೆ ಸ್ಟಾರ್ಟ್ ಮಾಡ್ಬಿಟ್ಟೆ. ಸಾರಿ. ಆ ಹಕ್ಕಿನ ಬಗ್ಗೆ ಮಾತಾಡ್ತಾ ಇದ್ದೇನೆ. ಹಣವನ್ನ ಇಟ್ಟುಕೊಳ್ಳಲಿಕ್ಕೆ ಬೇಕಾದ ಅಧಿಕಾರದ ಬಗ್ಗೆ. The right to possess money. ಹಣವನ್ನ ಇಟ್ಟುಕೊಳ್ಳುವುದಕ್ಕಾಗಿ ಬೇಕಾದ ಅಧಿಕಾರ. In the church history, ಸಭೆಯ ಒಂದು ಚರಿತ್ರೆಯಲ್ಲಿ there was a time, ಒಂದು ಸಮಯ ಇತ್ತು, when the preachers used to feel they should not even touch money. ಅಲ್ಲಿ ಬೋಧಕರು ಈ ರೀತಿಯಾಗಿ ಅವರು ತಿಳ್ಕೊಳ್ತಾ ಇದ್ರು ನಾವು ಹಣವನ್ನ ಕೂಡ ಮುಟ್ಲೇಬಾರದು ಅಂತ. Because money is evil. ಯಾಕೆಂದ್ರೆ ಹಣವು ದುಷ್ಟಕರವಾದದ್ದು. During the time of Azusa Street revival, ಒಂದು ಅಜೂಸಾ ಬೀದಿಯ ಒಂದು ಭಕ್ತಿ ಸಂಜೀವನದ ದಿನಗಳಲ್ಲಿ, initiated by a man of God by name William Seymour. ವಿಲಿಯಂ ಸಿಮೋರ್ ಅನ್ನುವಂತ ಸೇವಕರ ಮೂಲಕವಾಗಿ, he was so dedicated to the Lord. ಅವರು ಕರ್ತನಿಗೆ ಇಷ್ಟೊಂದಾಗಿ ಸಮರ್ಪಿಸಲ್ಪಟ್ಟಿದ್ರಂದ್ರೆ, many times it is said about him, ಅನೇಕ ಬಾರಿ ಅವರ ಬಗ್ಗೆ ಹೀಗೆ ಹೇಳಲಾಗಿದೆ, that after he ministered to the people, ಜನರೊಟ್ಟಿಗೆ ಅವರು ಸೇವೆ ಮಾಡಿದ ನಂತರ, when he was going back home, ಅವರು ಮರಳಿ ಮನೆಗೆ ಹೋಗುವಾಗ, many times people used to see the dollar bills, because I'm talking about America, the dollar bills falling from his pocket or hanging there. ಅನೇಕ ಬಾರಿ ಅವರು ಮರಳಿ ಹೋಗುವಾಗ ಮನೆಗೆ ಹೋಗುವಾಗ ಒಂದು ಡಾಲರ್ ಬಿಲ್ಗಳು ಅಲ್ಲಿ ಅವರ ಪಾಕೆಟ್ ನಿಂದ ಬೀಳುವುದನ್ನ, ಒಂದು ಹಣ ಅವರ ಪಾಕೆಟ್ ನಿಂದ ಬೀಳುವುದನ್ನ ಜನ ನೋಡ್ತಾ ಇದ್ರು. ಕಾಣ್ತಾ ಇತ್ತಂತೆ ದುಡ್ಡು, ಅಥವಾ ಕೆಳಗಡೆ ಬೀಳ್ತಾ ಇತ್ತು. ಇಲ್ಲೂ ಕೆಲವೊಂದು ಜೋತಾಡ್ತಾ ಇತ್ತಂತೆ, ದುಡ್ಡು ನೇತಾಡ್ತಾ ಇತ್ತಲ್ಲಿ. ಅರ್ಥ ಆಯ್ತಾ? ಮಿರಾಕಲ್ ಅಲ್ಲ. Hold on, it was not a miracle. ಅದು ಮಹತ್ಕಾರ್ಯ ಅಲ್ಲ ರೀ, ಸ್ವಲ್ಪ ಕಾಯಿರಿ. Why so? ಯಾಕೆ ಹಾಗೆ? This man believed, ಈ ವ್ಯಕ್ತಿ ಅವರು ನಂಬಿದ್ರು, not to take money from the ministry. ಸೇವೆಯಿಂದ ಹಣ ತಕೊಳ್ಳಬಾರದು ಅಂತ. They wouldn't touch the money. ಅವರು ಹಣವನ್ನ ಮುಟ್ತಾ ಇರಲಿಲ್ಲ. But because of that, ಆದ್ರೆ ಅದರ ನಿಮಿತ್ತವಾಗಿ his family condition was so poor. ಅವರ ಕುಟುಂಬದ ಒಂದು ಪರಿಸ್ಥಿತಿ ಇಷ್ಟೊಂದು ಬಡವದಾಗಿತ್ತಂದ್ರೆ, many times there wouldn't, in the church there was a great revival. ಅನೇಕ ಬಾರಿ ಸಭೆಯಲ್ಲಿ ದೊಡ್ಡ ಭಕ್ತಿ ಸಂಜೀವನ ಇರ್ತಾ ಇತ್ತು. But many times in his house there wouldn't be food. ಆದ್ರೆ ಅನೇಕ ಬಾರಿ ಅವರ ಮನೆಯಲ್ಲೇ ಅವರ ಮನೆಯಲ್ಲೇ ಊಟ ಮಾಡೋದಕ್ಕಾಗಿ ಏನೋ ಅನ್ನ ಇರ್ತಾ ಇರಲಿಲ್ಲ. ಯಾಕಂದ್ರೆ ಅವರು ನಂಬ್ತಾ ಇದ್ರು, we should not touch money. ನಾವು ಹಣವನ್ನ ಮುಟ್ಟಬಾರದು. Are you listening to me? ಹೇಳ್ತಾ ಇದ್ದೀರಾ? So what the people would do, ಆಗ ಜನ ಏನ್ ಮಾಡ್ತಾ ಇದ್ರು, because they were blessed, ಅವರು ಆಶೀರ್ವದಿಸಲ್ಪಟ್ಟದ್ರ ನಿಮಿತ್ತವಾಗಿ, because they knew the condition of his family financial status, ಹಣಕಾಸಿನ ಪರಿಸ್ಥಿತಿ ಈ ಸಭಾಪಾಲಕರ
ಸೇವಕರ ಮನೆಯ ಒಂದು ಹಣಕಾಸಿನ ಪರಿಸ್ಥಿತಿ ಏನೆಂಬುದಾಗಿ ಇವರಿಗೆ ಗೊತ್ತಿತ್ತು. When he would be praying in the church, ಇವರು ಸಭೆಯಲ್ಲಿ ಪ್ರಾರ್ಥಿಸ್ತಾ ಇರುವಾಗ ಚೋರಿ ಚುಪೆ, slowly, ಕದ್ದು ಮುಚ್ಕೊಂಡ್ಬಿಟ್ಟು, without his knowledge, they used to roll the dollar bill and push it in his pocket, because he will never receive from people. So if they will secretly, they'll push it in his pocket. So some used to go inside and some used to fall out. ಆಗ ಈ ಸೇವಕರು ಬೋಧಿಸ್ತಾ ಇರುವಾಗ, ಅವರ ಸಭೆಯಲ್ಲಿ ಬೋಧಿಸ್ತಾ ಇದ್ದಾಗ ಜನರು ಕದ್ದು ಮುಚ್ಕೊಂಡ್ಬಿಟ್ಟು ಒಂದು ಡಾಲರ್ಗಳನ್ನ ಹಣ ರೋಲ್ ಮಾಡಿ ಇವರು ಪ್ರಸಂಗಿಸ್ತಾ ಇರುವಾಗ ಇವರ ಪಾಕೆಟ್ ನಲ್ಲಿ ತಂದು ಇಡ್ತಾ ಇದ್ರು. When you will be singing, ಇವರು ಹಾಡುವಾಗ quietly from the behind they used to put money. ಶಾಂತವಾಗಿ ಹಿಂದಿನಿಂದ ಯಾರಾದ್ರೂ ಬಂದು ಒಂದು ಪಾಕೆಟ್ ನಲ್ಲಿ ಹಣ ಇಡ್ತಾ ಇದ್ರು. ಒಂದು ಮಹತ್ ಕಾರ್ಯ ಅಂತಾದ್ರೂ ತಿನ್ಕೊಂಡು ಮಕ್ಕಳಿಗೆ ಊಟ ಕೊಡ್ಲಿ ಅಂತ. एक महत् कार्य सोचते हुए बच्चों को उससे खाना लेके दे. इस You see the good hearts? ಅಲ್ಲಿರುವಂತ ಒಳ್ಳೆ ಹೃದಯಗಳನ್ನ ನೋಡ್ತಾ ಇದ್ದೀರಾ? Are you with me? ನಮ್ಮೊಟ್ಟಿಗೆ ಇದ್ದೀರಿ? Are you with me? ನಮ್ಮೊಟ್ಟಿಗೆ ಇದ್ದೀರಾ? Are you with me? ನಮ್ಮೊಟ್ಟಿಗೆ ಇದ್ದೀರಿ? But it looks good. ಆದ್ರೆ ಅದು ಒಳ್ಳೆಯದೆಂಬುದಾಗಿ ಕಂಡು ಬರ್ತದೆ. But is it scriptural? ಆದ್ರೆ ಅದು ವಾಕ್ಯಕ್ಕನುಸಾರವಾಗಿದೆಯೋ? What does the Bible say? ಬೈಬಲ್ ಅದರ ಬಗ್ಗೆ ಏನು ಹೇಳ್ತದೆ? Does God wants his servant to suffer? ದೇವರು ತನ್ನ ಸೇವಕನು ತೊಂದರೆಯಲ್ಲಿರಬೇಕೆಂಬುದಾಗಿ ಬಯಸ್ತಾನಾ? Does he want you to suffer without finance? ಹಣ ಇಲ್ಲದೆ ಒಂದು ತೊಂದರೆ ಪಡಬೇಕೆಂಬುದಾಗಿ ಬಯಸ್ತಾನಾ? But today we are living in a different world. ಆದ್ರೆ ಈ ದಿನ ನಾವು ಜೀವಿಸ್ತಾ ಇರೋದು ವ್ಯತ್ಯಾಸವುಳ್ಳ You switch on ಲೋಕದಲ್ಲಿ. any Christian channel, first thing you get to hear is give, and the last thing you hear is give. ನೀವು ಈ ದಿನ ಯಾವುದೇ ಒಂದು ಕ್ರಿಶ್ಚಿಯನ್ ಚಾನೆಲ್ ಅಲ್ಲಿ ಚಾನೆಲ್ ಅನ್ನ ಟಿವಿಯಲ್ಲಿ ಹಾಕುವುದಾಗಿದ್ರೆ ಪ್ರಾರಂಭವಾಗುವುದೇ ಅಲ್ಲಿ ಮಾತು ಕೊಡ್ರಿ ಅಂತ, ಮತ್ತು ಕೊನೆಯಾಗುವುದು ಕೂಡ ಕೊಡ್ರಿ ಅನ್ನುವಂತ ಮಾತಿನಿಂದಲೇ. Opposite it has become. ಅದು ತದ್ವಿರುದ್ಧವಾಗಿ ಬಿಟ್ಟಿದೆ. Within a century, what did Abraham gave that God could call him? ಅಬ್ರಹಾಮನು ಏನನ್ನ ಕೊಟ್ಟ ದೇವರು ಆತನನ್ನ ಕರೆಯಬೇಕಾಗಿದ್ರೆ? Nothing. ಏನೂ ಇಲ್ಲ. But God called him. ಆದರೆ ದೇವರು ತಾನೇ ಆತನನ್ನ ಕರೆದರು. What did Moses give that God could call him? ದೇವರು ಮೋಶೆ ಕರ್ತನಿಗೆ ಏನನ್ನ ಕೊಟ್ಟರಿ, ಕರ್ತನು ಅವನನ್ನ ಕರೆಯಬೇಕಾದ್ರೆ? Nothing. ಏನೂ ಇಲ್ಲ. But God called him. ಆದರೆ ದೇವರು ಅವರನ್ನ ಕರೆದರು. Now don't listen to one session between these three and come to conclusion. If you listen it partially, you will judge it wrong, and then you will say giving is wrong or not giving is wrong. So if you want to get the full understanding, don't miss a. ಈಗ ಹೇಳ್ತಾ ಇರುವಂತ ಈ ಒಂದು ಸೆಷನ್ 2-3 ವಾರಗೆ ಅದು ಮುಂದುವರಿತದ್ರಿ. ಅದಕ್ಕಾಗಿ ಒಂದು ವಾರ ನೀವು ಇದ್ದು ಇನ್ನೊಂದು ವಾರ ನೀವು ತಪ್ಪಿಸಿಕೊಳ್ಳುವುದಾಗಿದ್ರೆ ಹಣದ ಬಗ್ಗೆ ನೀವು ತಪ್ಪಾದ ಅಭಿಪ್ರಾಯ ನಿಮ್ಗೆ ಆಗಬಹುದು. ಅದಕ್ಕಾಗಿ ಯಾರು ನೀವು ಮಿಸ್ ಮಾಡಬೇಡ್ರಿ. ಎಲ್ಲ 3 ಸೆಷನ್ ಅನ್ನ ನೀವು ಎಲ್ಲರೂ ನೀವು ಇರ್ರಿ. Amen. It will be like you're watching a food and food channel. He said fry the masala. ಮತ್ತು ಅಲ್ಲಿ ಅವರು ಹೇಳ್ತಾರೆ ಮಸಾಲಾ ಫ್ರೈ ಮಾಡ್ರಿ. Okay, and then you are supposed to say add the oil. That time he went into the kitchen. By the time you came, he has already added the oil. Then you don't know whether it was a ghee or the oil or water. ಮತ್ತು ಅವರು ಇನ್ನು ಅಲ್ಲಿ ಎಣ್ಣೆನ ಹಾಕಿರ್ತಾರೆ. ಅಷ್ಟರಲ್ಲಿ ನೀವು ಅಡಿಗೆ ಮನೆಯಲ್ಲಿ ಹೋಗಿರ್ತೀರಾ, ನೀವು ಮರಳಿ ಬರೋದ್ರಲ್ಲಿ ನಿಮ್ಗೆ ಗೊತ್ತಾಗೋದಿಲ್ಲ. But the mother-in-law is watching. She will say oil. Then you will come back and say no, it is ghee, because you want the taste of the ghee. You will say it is ghee. ನೀವು ಮರಳಿ ಬಂದಾಗ ನೀವು ಮತ್ತೆ ನೋಡ್ತಾ ಇರ್ತಾಳೆ, ಮತ್ತೆ ನೋಡ್ತಾ ಇರ್ತಾರೆ ಅವರು ಎಣ್ಣೆ ಹಾಕಿದ್ರಂತೆ, ಅವ್ರು ಎಣ್ಣೆ ಹಾಕಿದ್ರಮ್ಮ ಅಂತ ಹೇಳ್ತಾ ಇರ್ತಾಳೆ. ಆದ್ರೆ ನಿಮಗೆ ತುಪ್ಪ ಬೇಕು. ಇಲ್ಲ ನೀವು ಸುಳ್ಳು ಹೇಳ್ತಾ ಇದ್ರೆ, ನಾವು ಒಳಗಡೆ ಹೋದಾಗ ಅವನು ತುಪ್ಪ ಹಾಕಿದಾನೆ ಅಂತ ಹೇಳ್ಬಿಟ್ಟು ಜಗಳಾಡ್ಕೊಂಡ್ಬಿಟ್ಟು, ಯಾಕೆ ನಿಮಗೆ ತುಪ್ಪ ಬೇಕು. ಆ ತರ ಪಾಸ್ಟರ್ ಹೇಳಿದಾರೆ ಕೊಡಬಾರ್ದು ಅಂತ ಹೋಗಿ ಡಂಗರ ಹೊಡಿಬೇಡ್ರಿ. ಮೊದಲು ಎಲ್ಲವನ್ನ ಸರಿಯಾಗಿ ಕೇಳ್ರಿ. ಎಲ್ಲವೂ ಮಿತಿಯಲ್ಲಿರ್ಲಿ. पहले सभी चीजों को जो बता रहे हैं उसको सुनिए. Amen. Amen. Are you listening to me? ನಮ್ಮನ್ನ ಕೇಳಿಸ್ಕೊಳ್ತಾ But today we are living in the world ನಾವು ಜೀವಿಸ್ತಾ ಇರುವಂತ ಲೋಕವು where giving is become a main topic in the churches. ಸಭೆಗಳಲ್ಲಿ ಕೊಡುವಿಕೆ ಅನ್ನುವಂಥದ್ದು ಮುಖ್ಯವಾದ ಒಂದು ಪೀಠಿಕೆ It has ಆಗಿಬಿಟ್ಟಿದೆ. become a main topic in the TV. ಒಂದು ಟಿವಿಯಲ್ಲಿ ಕೂಡ ಅದು ಮುಖ್ಯ ಪೀಠಿಕೆ ಆಗಿದೆ. Sometimes I get confused which is right. ಕೆಲವು ಬಾರಿ ನಾನು ಗೊಂದಲಕ್ಕೊಳಗಾಗ್ತೇನೆ ಯಾವುದು ಸರಿ ಅಂತ. Are you with me? ನಮ್ಮೊಟ್ಟಿಗೆ ಇದ್ದೀರಿ? We will discover it in this 2 weeks journey. ಈ 2 ವಾರದ ಒಂದು ಪ್ರಯಾಣದಲ್ಲಿ ಅದರ ಬಗ್ಗೆ ನಾವು ನೋಡಿಕೊಳ್ಳೋಣ. But let's deal with first point. ಆದ್ರೆ ಈ ದಿನ ಮೊದಲನೇ ವಿಷಯ ಪಾಯಿಂಟ್ ಬಗ್ಗೆ ನಾವು ನೋಡೋಣ. Do I have the right to possess money? ನನಗೆ ದುಡ್ಡನ್ನ ಪಡೆದುಕೊಳ್ಳುವಂತ ಹಕ್ಕು ಈ ಲೋಕದಲ್ಲಿ ಇದೆಯಾ? ದೇವರಿಂದ ನನಗೆ ದೇವರಿಂದ ಹಣವನ್ನು ಪಡೆದುಕೊಳ್ಳುವುದಕ್ಕಾಗಿ ಹಕ್ಕು ಇದೆಯಾ? Now the first principle is, ಈಗ ಮೊದಲನೇ ಒಂದು ನಿಯಮ, if she is, let me give you an example. ಒಂದು ಉದಾಹರಣೆಯನ್ನು ಕೊಡ್ತೇನೆ. If she is giving me a rules to live by, ಜೀವಿಸುವಂತ ಯಾವುದಾದ್ರೂ ನಿಯಮ ಕ್ರಮಗಳನ್ನು ಕೊಡ್ತಾ ಇರುವುದಾಗಿದ್ರೆ, first I have to see, ಮೊದಲು ನಾನು ನೋಡ್ಬೇಕು what caliber person she is. ನಾನು ಎಂತ ಒಂದು ಕ್ಷಮತೆ ಒಂದು ವ್ಯಕ್ತಿ ಎಂಬುದಾಗಿ ಅಲ್ವಾ? For example, ಉದಾಹರಣೆಯಾಗಿ traffic police inspector ಅಥವಾ ಟ್ರಾಫಿಕ್ ಪೊಲೀಸ್ ಇನ್ಸ್ಪೆಕ್ಟರ್ ಅವರು 3 star or 5 star 3 ಸ್ಟಾರ್ ಅಥವಾ 5 ಸ್ಟಾರ್ stops you on the road. ಅವರು ನಿಮ್ಮನ್ನ ಬೀದಿ ಮೇಲೆ ಹೋಗುವಾಗ ನಿಲ್ಲಿಸಿದ್ರೆ, stop,
ನಿಲ್ಲು ಅಂತ. You cannot come on this road. ನೀವು ಈ ಬೀದಿ ಮೇಲೆ ಬರಬಾರದು. Go from the other road. ಆ ಕಡೆ ರೋಡ್ ನಿಂದ ದಾಟಿ ಹೋಗು ಅಂತ. You will not say anything. ನೀವೇನು ಹೇಳಿಕ್ಕಿಲ್ಲ ಅವ್ರಿಗೆ. You know it is not one way. ನಿಮಗೆ ಗೊತ್ತು ಅಲ್ಲಿ ಅದು ಒನ್ ವೇ ಇಲ್ಲ ಅಂತ. You will not even talk to him seeing those 5 stars. ಆ ಒಂದು 5 ಸ್ಟಾರ್ ಗಳನ್ನ ನೋಡುವಾಗ ನೀವು ಅವರಿಗೆ ಮಾತಾಡೋದಿಲ್ಲ. ಏನ್ ಮಾಡ್ತೀರಾ? You will go quietly from the other side. ನೀವೇನ್ ಮಾಡ್ತೀರಿ? ಆಗ ನೀವು ಸುಮ್ಮನೆ ಅವರ ಮಾತನ್ನ ಕೇಳಿ ಶಾಂತವಾಗಿ ದಾಟಿ ಹೋಗ್ತೀರಾ. Next time ಮಾರನೇ ಬಾರಿ ಅದೇ ಸ್ಥಳದಲ್ಲಿ ಉಸಿ ಜಗಪೆ ಹವಾಲ್ದಾರ್ is standing. ಒಂದ್ ವೇಳೆ ಹವಾಲ್ದಾರ್ ನಿಂತ್ಕೊಂಡಿದ್ರೆ, not even 1 star, ಅವ್ರಿಗೆ 1 ಸ್ಟಾರ್ ಕೂಡ ಇಲ್ಲ. then you will say, ಆಗ ನೀವು ಹೇಳ್ತೀರಾ, ಯಾಕೆ ಕಿಸ್ಲಿಯೇ ಈ ರೋಡ್ ಯಾಕೆ ಹೋಗ್ಲಿಕ್ಕೆ ಬರಲ್ಲ? इस रास्ते से क्यों नहीं जा सकता? After he explains, you will go. ಅವರು ನಿಮಗೆ ಎಲ್ಲ ವಿಸ್ತರಿಸಿದ ಮೇಲೆ ನೀವು ಅಲ್ಲಿಂದ ಹೋಗ್ತೀರಾ. ಆದ್ರೆ ಮತ್ತೆ ಅದೇ ಸ್ಥಳದಲ್ಲಿ ಉಸಿ ಜಗಹ ಪೇ ಹೋಮ್ ಗಾರ್ಡ್ ನಿಂತಿದ್ರೆ, यदि होम गार्ड रुकता है तो ಹೋಗಲೋ ಅಂತಾರ. तेरा बात कौन सुनेगा जहाँ इस तरह कहते हैं. ಅವನ ಇಲ್ರಿ ಸಾಹೇಬ್ರು ಬರ್ತಾರೆ ಬರೋದು ಜಗಳ ಆಡ್ತಾರೆ. ಜಗಳ ಆಡಿದ ಮೇಲೆ after a fight you will take. इस तरह बोला तो भी हम लोग नहीं. And the next time ಮತ್ತು ಅದರ ಮುಂದಿನ ಬಾರಿ a security guard is standing. ಒಬ್ಬ ಸೆಕ್ಯೂರಿಟಿ ಗಾರ್ಡ್ ನಿಂತಿರ್ತಾನೆ. ಕುತ್ಕೋ ಬಾ ನೀನು ಬಾ ಅಂತ ಅವನನ್ನು ಹತ್ತಿಸ್ಕೊಂಡು ಹೋಗ್ತೀರಾ. ಬಾ ನೀನು ಬಾ ಕುತ್ಕೋ ಬಾ ಅಂತ ಹೇಳಿ ಅವನನ್ನು ಹತ್ತಿಸ್ಕೊಂಡು ಹೋಗ್ತೇವೆ. Because ಯಾಕಂದ್ರೆ if somebody is making rule, ಒಂದ್ ವೇಳೆ ಯಾರಾದ್ರೂ ನಿಯಮಗಳನ್ನ ಮಾಡುವುದಾಗಿದ್ರೆ, they should have that authority. ಅವರಿಗೆ ಆ ಒಂದು ಅಧಿಕಾರ ಇರಬೇಕು. They should have that power. ಆ ಒಂದು ಶಕ್ತಿ ಅವರಲ್ಲಿ ಇರಬೇಕು. They should be that eligible. ಅವರು ಅದಕ್ಕೆ ಅರ್ಹರಾಗಿರಬೇಕು. Right? You agree with me? ನಮ್ಮೊಟ್ಟಿಗೆ ಇದನ್ನ ಒಪ್ಕೊಳ್ತೀರಾ? That means ಅದರ ಅರ್ಥ, if somebody is going to decide that I have a right to possess money, how that somebody should be. ಭೂಮಿ ಮೇಲೆ ನಿನಗೆ ಹಣವನ್ನ ಪಡೆದುಕೊಳ್ಳುವಂತ ಅಧಿಕಾರ ಇದೆ ಎಂಬುದಾಗಿ ಯಾರಾದರೂ ನಮ್ಮ ಜೀವಿತದ ಮೇಲೆ ತನ್ನ ವಾಕ್ಯದಿಂದ ತನ್ನ ಅಧಿಕಾರದಿಂದ ಹೇಳ್ತಾ ಇರುವುದಾಗಿದ್ರೆ ಅವ್ರು ಎಂತವರಾಗಿರ್ಬೇಕು ಮೊದಲು. ಕರೆಕ್ಟ್? Haggai chapter 2 verse 8. ಹಗಾಯನ ಪುಸ್ತಕ 2ನೇ ಅಧ್ಯಾಯ. The silver is mine, the gold is mine, says the Lord of the hosts. ಬೇಗ ಕನ್ನಡದವ್ರು ಬೇಗ. ಬೆಳ್ಳಿ ಎಲ್ಲ ನನ್ನದು. ಬೆಳ್ಳಿ ಎಲ್ಲ ನನ್ನದು. ನಂದಂದ್ರೆ ನಂದಲ್ರಿ, ಬೈಬಲ್ ನಿಂದ ಹೇಳ್ತಾ ಇದ್ದೀನಿ. ದೇವರು ಹೇಳ್ತಾ ಇದ್ದಾನೆ, ಬೆಳ್ಳಿ ಎಲ್ಲ ನನ್ನದು, ಬಂಗಾರವೆಲ್ಲ ನನ್ನದು. ಬಂಗಾರವೆಲ್ಲ ನನ್ನದು. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಅಯ್ಯೋ ದೇವರೇ. Hello, what the Lord is saying? ಇಲ್ಲಿ ಕರ್ತನು ಏನಂತ ಹೇಳ್ತಾ ಇದ್ದಾನೆ? The one who made this decision. ಇದನ್ನ ಈ ನಿರ್ಧಾರವನ್ನ ಮಾಡಿದ ಆತನು. Look at him. ಆತನನ್ನ ನೋಡ್ರಿ. It says all the gold is his, all the silver is his. ಆತನು ಹೇಳ್ತಾ ಇದ್ದಾನೆ, ಬೆಳ್ಳಿ ಎಲ್ಲ ನನ್ನದು, ಬಂಗಾರವೆಲ್ಲ ನನ್ನದು. Amen. Amen. The Bible is saying, ಇಲ್ಲಿ ಬೈಬಲ್ ಹೇಳ್ತಾ ಇದೆ, all the gold is mine, ಎಲ್ಲ ಬೆಳ್ಳಿಯು ನನ್ನದು, all the silver is mine, says the Lord. ಎಲ್ಲ ಬಂಗಾರವು ನನ್ನದು, ಎಲ್ಲ ಬೆಳ್ಳಿಯು ನನ್ನದು ಎಂಬುದಾಗಿ ಕರ್ತನು ಹೇಳ್ತಾ ಇದ್ದಾನೆ. ದೇವರು ನಿಮ್ಮ ಬಂಗಾರ ಬೆಳ್ಳಿ ಕಸ್ಕೊಳ್ಳಿಕ್ಕೆ ನಿಂತಿದ್ದಾನ, ನಂದು ಕೊಟ್ಬಿಡು ನಂದು ಕೊಟ್ಬಿಡು ಅಂತ. इसका मतलब परमेश्वर हमसे पूछ रहे हैं क्या मैं सारा सोना और चांदी मेरा है? Says in book of Revelation, ಆದರೆ ಬೈಬಲ್ ಪ್ರಕಟಣೆ ಪುಸ್ತಕದಲ್ಲಿ ಹೇಳ್ತದೆ, the streets in the heaven are of gold. ಪರಲೋಕದಲ್ಲಿರುವಂತ ಒಂದು ಬೀದಿಗಳು ಕೂಡ ಬಂಗಾರದವುಗಳೇ. When he says gold is mine, he is not talking about your gold. He is saying I am the author of the gold. ಆತನು ಬೆಳ್ಳಿಯು ನನ್ನದೇ, ಬಂಗಾರ ಬೆಳ್ಳಿ ಎಲ್ಲ ನನ್ನದು ಅಂತ ಹೇಳುವಾಗ ಆತನ ದೃಷ್ಟಿ ನಿನ್ನ ಬಂಗಾರ ನಿನ್ನ ಬೆಳ್ಳಿ ಮೇಲೆ ಇಲ್ಲ, ಬಂಗಾರವನ್ನ ಬೆಳ್ಳಿಯನ್ನ ಸೃಷ್ಟಿ ಮಾಡಿದವನೇ ನಾನು ಅಂತ ಹೇಳ್ತಾ ಇದ್ದಾನೆ. You understand that? Take him right. ಅದನ್ನ ಸರಿಯಾದ ರೀತಿಯಲ್ಲಿ ಗ್ರಹಿಸಿಕೊಳ್ಳ್ರಿ. He says it is mine. ಆತನು ಹೇಳ್ತಾ ಇದ್ದಾನೆ ಅದು ನನ್ನದು. Why you have a right to have gold? ಯಾಕೆ ನೀವು ಬಂಗಾರವನ್ನು ಇಟ್ಟುಕೊಳ್ಳುವಂತ ಅಧಿಕಾರ ನಿಮಗೆ ಇರಬೇಕು ಗೊತ್ತಾ? Because you serve a God who is the author of the gold. ಯಾಕೆಂದ್ರೆ ನೀವು ಸೇವೆ ಮಾಡುವಂತಹ ಕರ್ತನು ಆ ಒಂದು ಬಂಗಾರಕ್ಕೆ ಅಧಿಕಾರಿಯಾಗಿದ್ದಾನೆ. ಬಂಗಾರವನ್ನ ಸೃಷ್ಟಿ ಮಾಡಿದವನಾಗಿದ್ದಾನೆ. Are you listening to me? ಕೇಳಿಸ್ಕೊತಾ ಇದ್ದೀರಾ? ಪಾಸ್ಟರ್, ಇದು ಯಾಕೋ ನೀವು ಬಹಳ ವಿಪರೀತ ಮಾತಾಡ್ತಾ ಇದ್ದೀರಾ, ನಮ್ಮನ್ನೆಲ್ಲ ಪಾಪಿಗಳನ್ನಾಗಿ ಮಾಡ್ತಾ ಇದ್ದಾರೆ. ಆಗಿದ್ರೆ ಎಲ್ಲ ಬಂಗಾರ ಇಲ್ಲಿಟ್ಟು ಹೋಗ್ಬಿಡ್ರಿ, ನಾನು ಬಡವ್ರಿಗೆ ಹಂಚ್ತೀನಿ, ನಿಂತ್ಕೊಂಡ್ಬಿಟ್ಟು ನಾನು ತಗೊಳ್ಳಲ್ಲ. ಬನ್ನಿ ಸ್ಟಾರ್ಟ್. ಇಲ್ಲ ಅದು ಮಾತ್ರ ಬೇಡ. You think about this. ನೀವು ಇದ್ರ ಬಗ್ಗೆ ಯೋಚನೆ ಮಾಡಿ ನೋಡ್ರಿ. Having good food in my own house, will I not give it to my daughter? ನನ್ನ ಮನೆಯಲ್ಲಿ ಒಂದು ವೇಳೆ ಒಳ್ಳೆ ಅಡಿಗೆ ಇರುವುದಾಗಿದ್ರೆ ಅದನ್ನ ನನ್ನ ಮಗಳಿಗೆ ನಾನು ಕೊಡುವುದಿಲ್ಲವೋ? Understand? ಅರ್ಥ ಮಾಡ್ಕೊಳ್ರಿ. You do not serve a poor God. ನೀವು ಸೇವೆ ಮಾಡುವಂತ ಕರ್ತನು ಆತನು ಬಡವನಲ್ಲ. You serve such a God. ನೀವು ಎಂಥ ಕರ್ತನಿಗೆ ಸೇವೆ ಸಲ್ಲಿಸ್ತೀರಂದ್ರೆ
ಅನಾದಿಯಿಂದ ಅಗಿತಾ ಇದ್ರೂ ಇಲ್ಲಿವರೆಗೂ ಬಂಗಾರ ಮುಗಿಲೇನೇ ಇಲ್ಲ ಭೂಮಿ ಮೇಲೆ. ಅಂತ ಐಶ್ವರ್ಯವಂತ ದೇವರಿಗೆ ನೀವು ಸೇವೆ ಮಾಡ್ತಾ ಇದ್ದೀರಾ. आदि से भी लोग निकालते ही रहे हैं सोने को, फिर भी खत्म नहीं हो रहा है. उतना अमीर है वो. हम एक बार अस्पताल ऐसे जाके आ जाते तो पूरा सोना गायब हो जाता है. ನಾವು ಒಂದು ಬಾರಿ ಆಸ್ಪತ್ರೆ ಹೀಗೆ ನಾವು ಸುತ್ತಕೊಂಡು ಬಂದ್ಬಿಟ್ರೆ ಎಲ್ಲ ಬಂಗಾರ ಮುಗಿದು ಹೋಗುತ್ತೆ, ಮಾಯ ಆಗ್ಬಿಡ್ತದೆ. ಬಟ್ ವಿ ಸರ್ವ್ ಅ ಗಾಡ್. ಆದ್ರೆ ನಾವು ಸೇವೆ ಮಾಡುವಂತ ನಮ್ಮಂತವರು ಇನ್ನು 10,000 ತಲಾ ಜನಾಂಗ ಬಂದು ಹೋದ್ರೂ ಸಹ ಆತನ ಬಂಗಾರ ಕಡಿಮೆ ಆಗಲ್ಲ. हमारे जैसे और 10 लोग जनांग आके जाएंगे तो भी उसके पास जो सोना है वो खत्म नहीं होता. ಈಗ ಎಲ್ಲರ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಹಾಕಿದ್ರೆ ನನಗೆ ಯಾಕೆ ಕೊಡ್ತಾ ಇಲ್ಲ, ಒಂದು ಕೈ ಹಾಕಿ ಒಂದು ಸ್ವಲ್ಪ ಕೊಟ್ಬಿಟ್ರೆ ನಂದೆಲ್ಲ ಪೀಡಿ ಹೋಗ್ಬಿಡ್ತದಲ್ರಿ. ಯಾಕೆ ಮನೋ में एक ही प्रश्न उठ रहा होगा शायद, क्यों इसलिए तो क्यों परमेश्वर मुझे सोना नहीं दे रहा. ಬರೋಣ, ಅಲ್ಲಿಗೂ ಬರೋಣ. उस विषय को भी हम लोग देखेंगे. ಆದ್ರೆ 3 ಧಾರಾವಾಹಿ ತಪ್ಪಿಸ್ಕೋಬೇಡ್ರಿ. लेकिन तीनों धारावाही कोई मिस न करे. ಇಲ್ಲ ಅಂದ್ರೆ ನಿಮ್ಮ ಡಿಶ್ ಅನ್ನು ಹೊತ್ತಿಸ್ಬಿಡ್ತೀರಾ. नहीं तो आपका जो खाना पका रहे हैं उसको जला डालेंगे. ಇಲ್ಲಿವರೆಗೆ ನನ್ನ ಜೊತೆಗಿದ್ದೀರಾ? अब तक हमारे साथ. Today we are going to deal only with this. ಇವತ್ತು ಈ ವಿಷಯದೊಟ್ಟಿಗೆ ಮಾತ್ರ ನಾವು Psalm 24:1. ಕೀರ್ತನೆಗಳು 24ನೇ ಕೀರ್ತನೆ ಅದರ ಮೊದಲನೇ ವಚನ. The earth is the Lord's and the fullness thereof, the world and they that dwell therein, all are God's. 24ನೇ ಕೀರ್ತನೆ ಅದರ ಮೊದಲನೇ ವಚನ. ಓದ್ರಿ. ಭೂಮಿಯು ಅದರಲ್ಲಿರುವ ಸಮರ್ಥವು ಅಂದ್ರೆ ಸಮಸ್ತವು ಎಲ್ಲ ಬಂತು. समस्त जब बोलते हैं तो सब कुछ उसमें आ. ಅದೆಲ್ಲವೂ सभी. ಅದಕ್ಕೆ ಓನರ್ ಯಾರಂತೆ? उसका मालिक कौन है? ಯಾರು ಹೇಳಲಿಕ್ಕೆ ಮನಸ್ಸು ಮಾಡಲ್ಲ. ಓನರ್ ಅಂದ್ರೆ ಮತ್ತೆ ಎಲ್ಲಿ ಮನಿ ಬಾಡಿಗೆ ಖಾಲಿ ಮಾಡಂತಾನು ಅಂತ. ಯಾರಂತ ಅದಕ್ಕೆ ಓನರ್? उसका मालिक कौन है? ನಾನು ಅದನ್ನ ಹೇಳ್ತೀನಿ, ನಮ್ಮ ತಂದೆ ಅದಕ್ಕೆ ಓನರ್. He established the foundation of the world. ಆತನೇ ಅದರ ಅಸ್ತಿವಾರಗಳನ್ನು ಹಾಕಿದನು. Amen. Psalm chapter 50 verse 10 to 12. 50ನೇ ಕೀರ್ತನೆ ಅದರ 10 ಮತ್ತು 11ನೇ ವಚನ. For every beast of the forest is mine and the cattle upon the 1,000 hills. I know all the fowls of the mountains. The wild beasts of the field are mine. If I were hungry I would not tell thee, for the world is mine and the fullness thereof. ಕಾಡಿನಲ್ಲಿರುವ ಸರ್ವ ಮೃಗಗಳು, ಗುಡ್ಡಗಳಲ್ಲಿರುವ ಸಾವಿರಾರು ಪಶುಗಳು ನನ್ನವೇ. ಯಾರು? ನಿಮ್ಮ ಮನೆಯಲ್ಲಿರುವಂತಹ ಕೋಳಿನೂ, आपके घर में रहने वाला मुर्गी भी परमेश्वर का है. ನಿಮ್ಮ ಮನೆಯಲ್ಲಿರುವಂತಹ ಮೇಕೆಯು, आपके घर में रहने वाला वो बकरी भी परमेश्वर का है. ನೀವು ತಿಂತಾ ಇರುವಂತಹ ಮೊಟ್ಟೆ ದೇವರು, ಕೈಯಲ್ಲಿರುವಂತಹ ಕೋಳಿ ಹಾಕಿದ ಮೊಟ್ಟೆ ಅದ. आप जो अंडा जो खा रहे हो वो परमेश्वर के हाथ में जो मुर्गी है उसको दिया हुआ है. ಕರ್ತನು ಹೇಳ್ತಾ ಇದ್ದಾನೆ, the Lord is saying he is the owner to all this. ಕರ್ತನು ಹೇಳ್ತಾ ಇದ್ದಾನೆ ಆತನು ಎಲ್ಲದಕ್ಕೂ ಆತನು ಯಜಮಾನನಾಗಿದ್ದಾನೆ. ಈಗ ಹೇಳಿ, अब आप कहिए, बड़ोना वो गरीब है क्या? क्या हमारा परमेश्वर गरीब है? ಆತನು ಬಡವನಾಗಿದ್ದಾನ. ತನ್ನನ್ನು ಅರಿಯದವರಿಗೂ ಧಾರಾಳವಾಗಿ ಪ್ರಕೃತಿಯಲ್ಲಿ ರಿಸೋರ್ಸ್ ಗಳನ್ನು ಕೊಟ್ಬಿಟ್ಟಿದ್ದಾನೆ. अपने बारे में जो जानते नहीं है उनको भी इस सृष्टि में उसने सब कुछ दे डाला है. But yes, only the people who believe in the Lord or God or Jesus Christ is not digging the gold, but anybody and everybody who is authorized is digging the gold. ಯೇಸುವಿನ ಮೇಲೆ ನಂಬಿಕೆ ಇಟ್ಟಂತವರು ಮಾತ್ರ ಅವರು ಮಾತ್ರ ಬಂಗಾರವನ್ನು ಹೊಂದಿಕೊಳ್ತಾ ಇದ್ದಾರೆ. ಆದರೆ ಪ್ರತಿಯೊಬ್ಬ ಜನರು ಈ ದಿನ ಅವರ ಬಳಿಯಲ್ಲಿ ಬಂಗಾರ ಇದೆ. ಯಾಕೆ? Because it is his. ಯಾಕೆಂದ್ರೆ ಅದು ಆತನದು. The Bible says, ಸತ್ಯವೇದ ಹೇಳ್ತದೆ, he makes the rain to rain upon the wicked and upon the righteous. ಆತನು ದುಷ್ಟರ ಮೇಲೆಯೂ ನೀತಿವಂತರ ಮೇಲೆಯೂ ಆತನು ಸರಿಯಾದ ಸಮಯಕ್ಕೆ ಮಳೆಯನ್ನು ಕೊಡ್ತಾನೆ, ಸುರಿಸ್ತಾನೆ. Now a new question comes in your mind. ಈಗ ಇನ್ನೊಂದು ಹೊಸ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ. Then what is the profit that I am the child of God? ಹಾಗಿರುವುದಾದ್ರೆ ನಾನು ದೇವ ಮಗು ಆಗಿರುವುದರ ಒಂದು ಲಾಭ ಏನು?